ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸರ್ವಮ್ ಯೂಟ್ಯೂಬ್ ವ್ಲಾಗ್ಸ್. ಇವತ್ತು ನಮ್ಮ ಮನೆಯಲ್ಲಿ ಆಲೂ ಮಸಾಲ ಮಾಡಿದ್ರು. ಸಕ್ಕ ಟೇಸ್ಟಿಯಾಗಿರುವಂತಹ ಆಲೂ ಮಸಾಲ ತುಂಬಾ ಟೇಸ್ಟಿಯಾಗಿರುತ್ತೆ. ಯಾವ ರೀತಿ ಮಾಡೋದಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ನಾವಿಲ್ಲಿ ಫ್ರೈ ಪ್ಯಾನನ್ನು ತಗೊಳ್ಬೇಕು. ಫ್ರೈ ಪ್ಯಾನನ್ನು ತಗೊಂಡು ನಾವು ಇದಕ್ಕೆ ಇಲ್ಲಿ 1 ಚಮಚದಷ್ಟು ನಾವು ತುಪ್ಪವನ್ನು ಹಾಕ್ತಾ ಇದ್ದೇವೆ. ನಂತರದಲ್ಲಿ 1 ಚಮಚದಷ್ಟು ಅಡುಗೆ ಎಣ್ಣೆಯನ್ನು ಹಾಕ್ತಾ ಇದ್ದೇವೆ. ನಂತರದಲ್ಲಿ 2 ಚಮಚದಷ್ಟು ಗರಂ ಮಸಾಲವನ್ನು ಹಾಕ್ತಾ ಇದ್ದೇವೆ. ಹಾಗೆಯೇ ಒಂದು ಸ್ವಲ್ಪ ನಾವಿಲ್ಲಿ ಕಸೂರಿ ಮೇಥಿಯನ್ನು ಹಾಕ್ತಾ ಇದ್ದೇವೆ. ಹಾಗೆ 1 ಚಮಚದಷ್ಟು ನಾವಿಲ್ಲಿ ಜೀರಿಗೆ ಪುಡಿಯನ್ನು ಹಾಕ್ತಾ ಇದ್ದೇವೆ. ಹಾಗೆಯೇ 2 ಚಮಚದಷ್ಟು ಖಾರದ ಪುಡಿ. ಖಾರ ನಿಮ್ಗೆ ನೋಡ್ಕೊಂಡು ಹಾಕ್ಕೊಳ್ಬಹುದು ನೀವು. ಹಾಕಿಕೊಂಡ ನಂತರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ನಂತರದಲ್ಲಿ ನಾವಿದಕ್ಕೆ ಮೆಣಸನ್ನು ಹಾಕ್ತಾ ಇದ್ದೇವೆ. ಆಲ್ರೆಡಿ ಖಾರದ ಪುಡಿಯನ್ನು ಕೂಡ ನಾವು ಹಾಕಿದ್ದೇವೆ. ಇವಾಗ ನಾವು ಮೆಣಸನ್ನು ಹಾಕ್ಕೊಳ್ತಾ ಇದ್ದೇವೆ. ನಂತರದಲ್ಲಿ ಇಲ್ಲಿ ನಾವು 2 ರಿಂದ 3 ಕಟ್ ಮಾಡಿಕೊಂಡಿರುವಂತಹ ಈರುಳ್ಳಿಯನ್ನು ಹಾಕ್ತಾ ಇದ್ದೇವೆ. ಇದನ್ನು ನಾವು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇವೆ. ಹಾಕಿದ ನಂತರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹಾಗೆ ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕಿದ್ರೂ ಕೂಡ ನನಗೆ ತಿಳಿಸಬಹುದು. ನಾನು ಅದನ್ನ ವಿಡಿಯೋ ಮಾಡಿ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ. ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಇದು ಚಪಾತಿಗೆ ಮತ್ತು ಊಟಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ದೋಸೆಗೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಸೇಮ್ ನೀವು ಹೇಗೆ ಹೋಟ್ಲಲ್ಲಿ ತಿನ್ನುವಾಗ ಯಾವ ರೀತಿ ಟೇಸ್ಟ್ ಇರುತ್ತೆ ನೋಡಿ, ಅದೇ ರೀತಿ ಕೂಡ ನೀವು ಮನೆಯಲ್ಲಿ ಮಾಡ್ಕೊಳ್ಬೋದು. ಅಷ್ಟು ಟೇಸ್ಟಿಯಾಗಿರುತ್ತೆ. ನಂತರದಲ್ಲಿ ನಾವಿಲ್ಲಿ 1 ಕ್ಯಾಪ್ಸಿಕಮನ್ನು ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೇವೆ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು. ಈ ಒಂದು ರೆಸಿಪಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ನಿಮ್ಮ ಮನೇಲಿ ಕೂಡ ನೀವು ಬೇರೆ ರೀತಿ ಮಾಡ್ಬೋದು. ಯಾವ ರೀತಿ ಮಾಡ್ತೀರಾ ಅಂತ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ನೋಡಿ, ಇಲ್ಲಿ ನಾವಿವಾಗ ಮಸಾಲ ಪುಡಿಯನ್ನು ಹಾಕ್ತಾ ಇದ್ದೇವೆ. ಮಸಾಲ ಪುಡಿ ಯಾವ ರೀತಿ ಮಾಡ್ತಾರೆ ಅಂತ ನಾನು ಇನ್ನೊಂದು ಬ್ಲಾಗಲ್ಲಿ ತಿಳಿಸ್ತೇನೆ. ಇವಾಗ ನಾವಿಲ್ಲಿ 3 ಟೊಮೆಟೊವನ್ನು ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೇವೆ. ನಂತರದಲ್ಲಿ ಅರಶಿನ ಪುಡಿಯನ್ನು ಹಾಕಿ ಸ್ವಲ್ಪ ಸಕ್ಕರೆಯನ್ನು ಹಾಕ್ತಾ ಇದ್ದೇವೆ. ರುಚಿ ಚೆನ್ನಾಗಿ ಬರಲಿ ಅಂತ ನಾವಿಲ್ಲಿ ಸಕ್ಕರೆಯನ್ನು ಹಾಕ್ತಾ ಇದ್ದೇವೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡಬೇಕು. ನೋಡಿ, ಇವಾಗಲೇ ಚೆನ್ನಾಗಿ ಕಾಣಿಸ್ತಾ ಇದೆ. ಇದಿವಾಗ ಬೆಂತ ಬಂತು. ಇದಾದಮೇಲೆ ನಾವಿಲ್ಲಿ 2 ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೇವೆ. ಕಡಲೆ ಹಿಟ್ಟು ಯಾಕೆ ಹಾಕ್ತಾರೆ ಅಂತಂದರೆ ನಮಗೆ ಥಿಕ್ನೆಸ್ ಬರುತ್ತೆ. ಕಡಲೆ ಹಿಟ್ಟಿನ ಬದಲು ನೀವು ಜೋಳದ ಹಿಟ್ಟನ್ನು ಕೂಡ ಹಾಕ್ಬೋದು. ಕಾರ್ನ್ಫ್ಲೋರ್ ಅಂತ ಹೇಳ್ತೀವಲ್ವ, ಅದನ್ನು ಕೂಡ ಹಾಕ್ಬೋದು. ಬಟ್ ನಾವಿಲ್ಲಿ ಕಡಲೆ ಹಿಟ್ಟನ್ನು ಯೂಸ್ ಮಾಡಿದ್ದೇವೆ. ಇದು ಹಾಕೋದ್ರಿಂದ ನಿಮಗೆ ಗ್ರೇವಿ ಸ್ವಲ್ಪ ಥಿಕ್ನೆಸ್ಸಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇವೆ. ಇದೊಂದು ಕುದಿ ಬರಬೇಕು. ಇದಾದ ನಂತರದಲ್ಲಿ ನಾವು ಇಲ್ಲಿ ಒಂದು 7 ರಿಂದ 8 ಆಲೂಗಡ್ಡೆಯನ್ನು ಬೇಯಿಸಿಕೊಂಡು ನಂತರ ಸ್ಮ್ಯಾಶ್ ಮಾಡಿಕೊಂಡು ಇಟ್ಕೊಂಡಿದ್ವಿ. ಅದನ್ನು ನಾವಿದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ನಿಮಗೆ ಈ ಗ್ರೇವಿ ಎನ್ನುವಂಥದ್ದು ನೀರು ಥರ ಬೇಕಿದ್ರೆ ನೀವು ನೀರಾಗಿ ಕೂಡ ಮಾಡ್ಕೊಳ್ಬೋದು. ಈ ಥರ ಥಿಕ್ನೆಸ್ ಬೇಕಿದ್ರೆ ನೀವು ಕೂಡ ಈ ರೀತಿಯಾಗಿ ಮಾಡ್ಕೊಳ್ಬೋದು. ನೋಡಿ, ಇದು ಆಗ್ತಾ ಬಂತು. ತುಂಬಾ ಸಿಂಪಲ್ ರೆಸಿಪಿ ಫೈನಲಿ ಆಗಿ ರೆಡಿಯಾಗಿದೆ. ನಮ್ಮ ಮನೇಲಿ ಇವತ್ತು ಚಪಾತಿ ಮಾಡಿದರು. ಸೊ ನಾನು ಚಪಾತಿಗೆ ಹಾಕಿ ಯಾವ ರೀತಿ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ, ಇವಾಗ ಗ್ರೇವಿ ನೋಡಿ ಎಷ್ಟು ಚೆನ್ನಾಗಿ ದಪ್ಪವಾಗಿ ಎಷ್ಟು ಚೆಂದ ಬಂದಿದ್ದಲ್ವ. ಹಾಗೆಯೇ ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿದೆ. ಮನೇಲಿ ಕೂಡ ನಾವು ಆರಾಮ್ಸಾಗಿ ಯಾವುದೇ ರೆಸಿಪಿಯನ್ನು ಕೂಡ ಮಾಡ್ಕೊಳ್ಬೋದು. ಸೊ ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ನಾವು ರೆಸಿಪಿಯನ್ನು ಮಾಡ್ತಾ ಇದ್ದೇವೆ ಅಂತ ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ನೋಡಿ, ಇದನ್ನು ನಾವು ಚಪಾತಿಗೆ ಹಾಕಿ ತಿಂದರೆ ಟೇಸ್ಟ್ ಆಗಿರುತ್ತೆ. ಯಾಕಂತಂದ್ರೆ ಅದು ಹೋಮ್ ಮೇಡ್ ಅಲ್ವಾ, ನೀವು ಎಷ್ಟು ಬೇಕಾದರೂ ತಿನ್ಬೋದು. ಇದನ್ನು ಹಾಕಿರುವಂತಹ ಎಲ್ಲ ಮಸಾಲೆ ಕೂಡ ಮನೆಯಲ್ಲೇ ಮಾಡಿರುವಂಥದ್ದು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.